ಈಗ ಪ್ರತಿಯೊಂದು ಹೆಚ್ಚು ಕಡಿಮೆ ಏನು ಸಿಟಿಗಳಿದ್ದಾವೆ ಅಥವಾ ಒಂದು ಕಾರ್ಪೊರೇಷನ್ ಇದ್ದಂತಹ ಅಥವಾ ಕಾರ್ಪೊರೇಟ್ ಇದ್ದಂಥ ಅಥವಾ ನಗರಸಭೆ ಇದ್ದಂಥ ಊರುಗಳ ಸಹಿತ ನಿಧಾನಕ್ಕೆ ಅವುಗಳ ಸಂಬಂಧಿಸಿದಂಥ ನದಿ ಅಥವಾ ಹಳ್ಳ ಕೆರೆ ಇವೆಲ್ಲ ಪೊಲ್ಯೂಟೆಡ್ ಆಗ್ತಾ ಇದ್ದಾವೆ. ತಮ್ಮ ಏನಪ್ಪ ನೈಸರ್ಗಿಕ ಶಕ್ತಿನ ಕಳ್ಕೊಳ್ತಾ ಇದ್ದಾವಂತ. ಅನೇಕ ಇವತ್ತು ಕೆರೆಗಳಿರ್ಬೋದು, ಅನೇಕ ಕೊಳ್ಳಗಳಿರ್ಬೋದು ಅಥವಾ ಸಾಗರಗಳಿರ್ಬೋದು ಅಥವಾ ನದಿಗಳಂತ ಹೇಳಲಿಕ್ಕೆ ನಿಮಗೇನು ಬೇಕಾಗಿಲ್ಲ ಅನ್ನಿಸ್ತದೆ. ಅಷ್ಟರ ಮಟ್ಟಿಗೆ ನದಿಗಳು ಹೆಚ್ಚು ಕಡಿಮೆ ದೊಡ್ಡ ಸಿಟಿ ಬದಿಯಲ್ಲಿರುವಂಥ ನದಿಗಳು ಇವತ್ತು ಕೊಳಿತಾ ಇದ್ದಾವೆ ನಿಜವಾಗಿಯೂ. ಅದಕ್ಕಾಗಿ ಇವೆಲ್ಲ ದೃಷ್ಟಿ ಇಟ್ಕೊಂಡು ನಮ್ಮ ರಾಹುಲ್ ಗಾಂಧಿಯವರು ಒಂದು ಟೀಕೆ ಮಾಡಿದ್ದರಲ್ಲಿ ಅರ್ಥದ ಮೇಕ್ ಇನ್ ಇಂಡಿಯಾ ಸಂಪೂರ್ಣವಾಗಿ ಫೇಲ್ ಆಗಿದೆ. ಅದು ಆ್ಯಕ್ಚುಲಿ ಯಶಸ್ವಿ ಆಗಬೇಕಾಗಿತ್ತು. ಆ ಪ್ರಮಾಣದಲ್ಲೇ ವರ್ಕ್ ಆಗಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ನಿಜವಾಗಿಯೂ ಆಗಲಿಲ್ಲ. ಹಾಗಾದ್ರೆ ಮುಂದೆ ಏನು ಇದ್ರ ಗತಿ ಅಂತೇಳಿ ಅಂದ್ರೆ ಇದ್ರ ಬಗ್ಗೆ ನೀವು ಸಫಲ ಆಗಬೇಕು ಏನು ಮಾಡಬೇಕು ಅಂದ್ರೆ ಈಗಾದರೂ ಅಟ್ಲೀಸ್ಟ್ ಎಚ್ಚರಾಗಿ ಮೇಕ್ ಇನ್ ಇಂಡಿಯಾ ಇಲ್ಲಿ ನಮ್ಮಲ್ಲಿ ತಯಾರು ಮಾಡುವಂಥದ್ದಾಗಲಿ. ಇವತ್ತು ನಾವೆಲ್ಲ ಇಂಪೋರ್ಟ್ ಇಲ್ಲಿ ಚೈನಾದ ಮಾಡಿಸ್ಕೊಂಡ್ಬಿಡ್ತೀವಿ. ಚೈನಾ ಇವತ್ತು ನಮ್ಮಲ್ಲಿ ಡಾಮಿನೆಂಟ್ ಆಗಿಬಿಟ್ಟದ ಆ ವಿಷಯದಲ್ಲಿ. ಇಂಥವ್ರು ಉಳಿದ ದೇಶದಿಂದ ನಮ್ಮ ದೇಶಕ್ಕೆ ಕಳಿಸ್ತಾ ಇರ್ತಾರೆ. ನಮ್ಮ ಮಾರ್ಕೆಟ್ ಆಗ್ಯದ ಮತ್ತು ನಮ್ಮಲ್ಲಿ ಆ ಪ್ರಾಡಕ್ಟ್ ತಯಾರಾಗ್ತಾ ಇಲ್ಲ. ಉಳಿದ ರಾಷ್ಟ್ರಕ್ಕಿಂತ ಸ್ವಲ್ಪ ಕಡಿಮೆ ರೇಟಿನ ಹಿಡಿದು ಕಳಿಸ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ನಮ್ಮ ಜೊತೆಗೆ ಏನಿಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಮತ್ತು ನಮ್ಮ ಅಲ್ಲೇ ಭಾಳಷ್ಟು ಜನರು ಏನಪ್ಪ ಅಂದ್ರೆ ಚೈನಾ ನಂಬಿಕೆಗೆ ಅರ್ಹ ಆದಂಥ ದೇಶ ಅಲ್ಲ ಅನ್ನೋದು ಏನಪ್ಪ ನಂಬಿಕೆ ಭಾಳಷ್ಟು ಅದು. ಅಂಥ ಒಂದು ಸ್ಥಿತಿಯಲ್ಲೇ ಒಂದು ಕಾಲಕ್ಕೆ ಇದೇ ಚೈನಾವನ್ನು ಸಾಕಷ್ಟು ಟೀಕೆ ಮಾಡ್ತಿದ್ದ ಮೋದಿಯವರ ಅಥವಾ ಮೋದಿಯವರ ಹಿಂಬಾಲಕರಾಗಿರ್ಬೋದು, ಮೋದಿಯ ಪೂರ್ವಜರಾಗಿರ್ಬೋದು, ಇವತ್ತು ಅದ್ರ ಜೊತೆಗೆ ಗೆಳತನ ಮಾಡ್ಕೊಂಡು ನೋಡಿದಾಗ ಇದೇನಪ್ಪ ಇವ್ರ ನೀತಿ ಅನ್ನುವಂಥದ್ದು. ಒಟ್ಟಿನಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ಈ ಒಂದು ವಿಷಯದಲ್ಲೇ ಈ ಮೇಕ್ ಇನ್ ಇಂಡಿಯಾ ವಿಷಯದಲ್ಲೇ ಸರ್ಕಾರ ವಿಫಲ ಆಗಿದೆ ಅಂತ ಹೇಳೋಲ್ಲ ಭಾಳಷ್ಟು ಸತ್ಯಗಳಿದ್ದಾವೆ. ಜೊತೆಗೆ ಆ ದಿಶೆಯಲ್ಲೇ ತಮ್ಮನ್ನು ತಾವು ಏನಪ್ಪ ಅಂತಂದ್ರೆ ತಮ್ಮ ವಿಮರ್ಶೆಯನ್ನು ತಾವು ಮಾಡೋದರಿಂದಾಗಿ ಇನ್ನಷ್ಟು ಹೊಸ ಶಕ್ತಿ ಅವ್ರಿಗೆ ಬಂದಂಗೆ ಅನಿಸ್ತದೆ. ಏನೋ ಇರಲಿ, ನಾವು ನಿಜವಾಗಿ ಕೈಗಾರಿಕೆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕಾಗಿತ್ತು. ಅದನ್ನು ನಾವು ಚೀನಾಗೆ ಬಿಟ್ಕೊಟ್ಟಿದ್ದೀವಿ. ಚೀನಾದವ್ರು ಇವತ್ತು ಸಾಕಷ್ಟು ತಯಾರಿ ಮಾಡ್ತಾರೆ, ನಮಗೆ ಕಳಿಸ್ತಾರೆ, ನಮಗೆ ಕನಿಷ್ಠ ಹೋಗ್ತಾರೆ, ನಮಗೆ ಮಾರ್ತಾರೆ. ಹೀಗಾಗಿ ಅವ್ರು ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಿಗೆ ಒಬ್ಬರು ನಿಧಾನಕ್ಕೆ ಮೇಲೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ನಮ್ಮ ಮೋದಿ ಸರ್ಕಾರವನ್ನು ಕಟುವಾಗಿ ಮೇಕ್ ಇನ್ ಇಂಡಿಯಾ ಸಂಪೂರ್ಣ ವಿಫಲ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೋಸ್ಟ್ಲಿ ಇದು ಸತ್ಯಕ್ಕೆ ಸಮೀಪತ್ತು ನಮಗೂ ಅನ್ನಿಸ್ತದೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.